Rakesh TV 49. ನಮಸ್ಕಾರ. ಶ್ರೀಕೃಷ್ಣನ ಅನುಗ್ರಹದಿಂದ ನಿಮಗೆಲ್ಲ ಶುಭವಾಗಲಿ. ನಿಮ್ಮ ಜೀವನದಲ್ಲಿ ಶಾಂತಿ, ಸಂತೋಷ ಮತ್ತು ಯಶಸ್ಸು ಬೇಕಾ? ಪ್ರತಿ ಮುಂಜಾನೆ ಶ್ರೀಕೃಷ್ಣನ ಕೆಲವು ಮಹತ್ವದ ಮಾತುಗಳನ್ನು ಮನನ ಮಾಡಿಕೊಳ್ಳಿ. ನಮ್ಮ ಹಳೆಯ ಗ್ರಂಥಗಳು ಮತ್ತು ಭಗವದ್ಗೀತೆಯ ಉಪದೇಶಗಳು ನಮಗೆ ಮನೋಬಲ, ಧೈರ್ಯ ಮತ್ತು ಸ್ಫೂರ್ತಿ ನೀಡುತ್ತವೆ. ಈ ವಿಡಿಯೋದಲ್ಲಿ ಶ್ರೀಕೃಷ್ಣನ ಉಪದೇಶಗಳಿಂದ ನಾವು ಪ್ರತಿ ದಿನವನ್ನು ಶುರು ಮಾಡಿದರೆ ಅದರಿಂದ ನಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಗಬಹುದು ಎಂಬುದನ್ನು ನೋಡೋಣ. ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ನಿಮ್ಮ ಜೀವನದಲ್ಲಿ ಆಧುನಿಕ ಗೀತೋಪದೇಶವನ್ನು ಹೇಗೆ ಅನುಸರಿಸಬಹುದು ಎಂಬುದನ್ನು ತಿಳಿಯಿರಿ. ಮುಂಜಾನೆ ಎದ್ದಾಗ ನಮ್ಮ ಮನಸ್ಸು ಶುದ್ಧ ಮತ್ತು ಶಾಂತವಾಗಿರುತ್ತದೆ. ಆಗ ನಾವು ಮನಸ್ಸಿಗೆ ಏನು ಆಹಾರ ಕೊಡುತ್ತೇವೋ ಅದೇ ದಿನವಿಡೀ ನಮ್ಮ ಚಿತ್ತವನ್ನು ರೂಪಿಸುತ್ತದೆ. ಆದ್ದರಿಂದ ಪ್ರತಿ ಮುಂಜಾನೆ ಶ್ರೀಕೃಷ್ಣನ ಈ ಮಾತುಗಳನ್ನು ನೆನಪಿಸಿಕೊಂಡರೆ ಅದು ನಮ್ಮ ಸಂಪೂರ್ಣ ದಿನವನ್ನು ಮಾದರಿಯಾಗಿಸಬಹುದು. ಶ್ರೀಕೃಷ್ಣನು ಹೇಳಿದ ಈ ಉಪದೇಶ ನಮಗೆ ಒಂದು ಮಹಾನ್ ಪಾಠವನ್ನು ನೀಡುತ್ತದೆ. ಯೋಗ ಎಂದರೆ ಕೇವಲ ಧ್ಯಾನ ಅಥವಾ ಪ್ರಾಣಾಯಾಮವಲ್ಲ. ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನು ಪೂರ್ಣ ಮನಸ್ಸಿನಿಂದ, ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ ಮಾಡಿದರೆ ಅದು ಒಂದು ಯೋಗ. ನಿಮ್ಮ ಕೆಲಸದ ಕಡೆ ನಿಷ್ಠೆಯಿರುವಿರಿ, ಕಠಿಣ ಪರಿಶ್ರಮ ಮಾಡುವಿರಿ, ಆದರ್ಶವಂತ ಜೀವನವನ್ನು ನಿರ್ವಹಿಸುವಿರಿ. ಈ ಉಪದೇಶವು ನಿಮ್ಮನ್ನು ಉನ್ನತಿಗೆ ಕೊಂಡೊಯ್ಯುತ್ತದೆ. ಆದ್ದರಿಂದ ಮುಂಜಾನೆ ಈ ಮಾತನ್ನು ನೆನಪಿಸಿಕೊಂಡು ನಿಮ್ಮ ಕೆಲಸವನ್ನು ಯೋಗವಾಗಿ ಪರಿವರ್ತಿಸಿ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಅಂದರೆ ನಾವು ಮಾಡುವ ಕಾರ್ಯದಲ್ಲಿ ನಮ್ಮ ಹಕ್ಕು ಇದೆ, ಆದರೆ ಅದರ ಫಲವನ್ನು ನಾವೇ ನಿರ್ಧರಿಸಲು ಸಾಧ್ಯವಿಲ್ಲ ಎಂದು ಶ್ರೀಕೃಷ್ಣ ಹೇಳಿದ್ದಾರೆ. ನಾವು ಕಠಿಣ ಪರಿಶ್ರಮ ಮಾಡಬೇಕು, ಆದರೆ ಫಲದ ಬಗ್ಗೆ ಚಿಂತೆ ಮಾಡಬಾರದು. ಈ ಮಾತನ್ನು ಮುಂಜಾನೆ ನೆನಪಿಸಿಕೊಂಡರೆ ಕೆಲಸದಲ್ಲಿ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ನಾವು ಸಂತೋಷದಿಂದ ಜೀವನವನ್ನು ಮುನ್ನಡೆಸಬಹುದು. ನಿಮ್ಮ ಕೆಲಸದ ಫಲವನ್ನು ನಂಬಿಕೆಯಿಂದ ಹಸ್ತಾಂತರಿಸಿ ಜೀವನದಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಿ. ನಮ್ಮ ಜೀವನದಲ್ಲಿ ಯಾವಾಗಲೂ ಎಲ್ಲವನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ. ಕೆಲವು ಸಂದರ್ಭಗಳಲ್ಲಿ ನಾವು ಭಗವಂತನ ಮೇಲೆ ಸಂಪೂರ್ಣ ಶರಣಾಗತಿಯಾಗಬೇಕು. ಶ್ರೀಕೃಷ್ಣನು ಹೇಳಿದಂತೆ ನಮ್ಮ ಈಗೋ, ಹಂಬಲ ಮತ್ತು ಭಯಗಳನ್ನು ತೊರೆದು ಅವರ ಮೇಲೆ ನಂಬಿಕೆ ಇಟ್ಟರೆ ಜೀವನ ಸುಲಭವಾಗುತ್ತದೆ. ಮುಂಜಾನೆ ಎದ್ದಾಗ ಈ ಉಪದೇಶವನ್ನು ಮನನ ಮಾಡಿ ಭಗವಂತನ ಅನುಗ್ರಹವನ್ನು ಬೇಡಿ. ನಮ್ಮ ಪ್ರಯತ್ನ ಸರಿಯಾಗಿದ್ದರೆ ಫಲವಂತಿಕೆ ಖಚಿತ. ಶ್ರೀಕೃಷ್ಣನ ಈ ಉಪದೇಶಗಳನ್ನು ನಮ್ಮ ದಿನಚರಿಯ ಭಾಗವಾಗಿಸೋಣ. ಮುಂಜಾನೆ ಎದ್ದು ಭಗವದ್ಗೀತೆಯ ಒಂದು ಶ್ಲೋಕವನ್ನು ಓದಿ ಭಗವಂತನ ಹೆಸರು ಜಪ ಮಾಡಿ ಓಂ ಶ್ರೀಕೃಷ್ಣಾಯ ನಮಃ. ನಿಮ್ಮ ದಿನದ ಕಾರ್ಯವನ್ನು ಪೂರ್ಣ ಮನಸ್ಸಿನಿಂದ ಮಾಡಿ. ಫಲದ ಬಗ್ಗೆ ಚಿಂತಿಸದೆ ಶ್ರದ್ಧೆಯಿಂದ ಕೆಲಸ ಮಾಡಿ. ದಾನ, ಪರೋಪಕಾರ ಮತ್ತು ದಯೆಯೊಂದಿಗೆ ಇತರರಿಗೆ ಸಹಾಯ ಮಾಡಿ. ಪ್ರತಿ ಮುಂಜಾನೆ ಶ್ರೀಕೃಷ್ಣನ ಈ ಉಪದೇಶಗಳನ್ನು ಜಪಿಸಿ ನಿಮ್ಮ ಜೀವನವನ್ನು ಯಶಸ್ವಿಯಾಗಿ ಮುನ್ನಡೆಸಿರಿ. ಜೀವನದ ಚಿಕ್ಕ ಚಿಕ್ಕ ಸಮಸ್ಯೆಗಳ ಬಗ್ಗೆ ಚಿಂತಿಸುವ ಬದಲು ಒಮ್ಮೆ ಕೃಷ್ಣನ ಮಾತುಗಳನ್ನು ಪಾಲಿಸಿ ನೋಡಿ. ನಿಮ್ಮ ಮನಸ್ಸು ಶಾಂತಿಯಾಗುವುದು, ಆತ್ಮವಿಶ್ವಾಸ ಹೆಚ್ಚುವುದು, ಯಶಸ್ಸು ನಿಮ್ಮ ಹಾದಿಯಲ್ಲೇ ಬರುವುದು. ಈ ಸಂದೇಶ ನಿಮಗೆಲ್ಲರಿಗೂ ಉಪಯೋಗವಾಗಲಿ ಎಂದು ಭಗವಂತ ಶ್ರೀಕೃಷ್ಣನಲ್ಲಿ ನನ್ನ ಕೋರಿಕೆ. ಈ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಚಾನೆಲ್ನಲ್ಲಿ ಇನ್ನಷ್ಟು ಆಧ್ಯಾತ್ಮಿಕ ಮತ್ತು ಜೀವನೋಪಾಯದ ವಿಡಿಯೋಗಳು ಬರಲಿವೆ. ನೋಡೋಣ ಮತ್ತೊಮ್ಮೆ ಶ್ರೀಕೃಷ್ಣನ ಅನುಗ್ರಹದೊಂದಿಗೆ. ಹರೇ ಕೃಷ್ಣ, ಜೈ ಶ್ರೀಕೃಷ್ಣ. ಈ ವಿಡಿಯೋ ಮನಸ್ಸಿಗೆ ತಾಕಿದರೆ ನೀವು ಇದನ್ನು ದಿನನಿತ್ಯದ ಅಭ್ಯಾಸ ಮಾಡೋದಾಗಿ ಪ್ರಯತ್ನಿಸಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಜೈ ಶ್ರೀಕೃಷ್ಣ.